ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬರ್ತಾ ಬರ್ತಾ ಅವನ ಇರಿಟೇಷನ್ ತುಂಬಾ ಜಾಸ್ತಿ ಆಗ್ತಿದೆ. ಇವತ್ತು ಅವನು ಏನ್ ಮಾಡ್ದ ಗೊತ್ತಾ? ಏನ್ ಕರ್ಣ, ನೇಮ್ ಪ್ಲೇಟ್ ನೋಡ್ತಿದ್ಯಾ? ಆ ಮೂಲೆಯಲ್ಲಿದೆ ನೋಡು. ಅಶ್ವಿನ್ ಏನ್ ಮಾಡ್ತಿದ್ಯಾ? ಅಶ್ವಿನ್, ಅದು ಇಂಪಾರ್ಟೆಂಟ್ ಫೈಲ್ ಅದು. ಅಶ್ವಿನ್ ಏನ್ ಮಾಡ್ತಿದ್ಯಾ? ನನ್ ಮಾತು ಕೇಳು. ಏಯ್ ಅಶ್ವಿನ್, ಬಿಡೋ ಅದನ್ನ. ನಾನು ಯಾರ ಮಾತು ಕೇಳಲ್ಲ. ಅಶ್ವಿನ್, ನನ್ ಕೊನೆ ಉಸಿರಿರೋವರೆಗೂ ನಾನು ಈ ಆಫೀಸ್ ಒಳಗೆ ಕಾಲಿಡಲ್ಲಪ್ಪ, ಕಾಲಿಡಲ್ಲ. ಅಶ್ವಿನ್, ಅಯ್ಯೋ ದೇವ್ರಿ, ಪ್ರತಾಪ ಅಶ್ವಿನ್ ಕೆನ್ನೆ ಹೊಡೆದ್ಬಿಟ್ನಾ. ಅವನು ಅಷ್ಟೊಂದು ಇರಿಟೇಟ್ ಮಾಡಿದ್ರೆ ಇನ್ನೇನಾಗುತ್ತೆ ಅಜ್ಜಿ? ಮನೇಲಿರೋ ಜಗಳನ ಬೀದಿಗೆ ತಂದಿದ್ದಾನೆ. ನನಗೆ ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ ಅಂದ್ರೂ ಅವ್ನು ಕೇಳ್ತಾನೆ ಇಲ್ಲ. ಆ ಮನುಷ್ಯನ್ಗೂ ಕೋಪ ಬಂತು, ತೆಗೆದು ಕಪಾಳಕ್ಕೆ ಬಿಟ್ಟ ಒಂದು. ಅದಕ್ಕೆ ಅಶ್ವಿನ್ ಕೋಪ ಮಾಡ್ಕೊಂಡು ಇಷ್ಟೊತ್ತಾದ್ರೂ ಇನ್ನು ಮನೆಗೆ ಬಂದಿಲ್ಲ. ಅತ್ತೆ, ನಾನು ನನ್ನ ಮಗನಿಗೆ ಒಂದೇಟ್ ಹೊಡೆದಿದ್ದೀನಿ, ಆದ್ರೆ ಅವರಪ್ಪ ಯಾವತ್ತೂ ಒಂದೇಟ್ ಹೊಡೆದೇ ಇಲ್ಲ. ಯಾವತ್ತೂ ಇಲ್ಲವರು ಇವತ್ತು ಕೈ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಶ್ವಿನ್ ತಡ್ಕೊಳ್ಳೋದೇ ಇಲ್ಲ. ಅತ್ತೆ, ಈ ಅವಮಾನದಿಂದ ಅವನೇನಾದ್ರೂ ಮಾಡ್ಕೊಳ್ತಾನೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ, ಅಕ್ಕ, ಅಪ್ಪ, ಇವ್ರು ಗೋಳಾಡೋದ್ ನೋಡ್ತಾ ಇದ್ರೆ ಒಂಥರ ಮಜಾ. ನಾಗರತಾಳಿ ವಿಚಾರಕ್ಕೆ ತುಂಬಾ ಬೇಜಾರಾಗಿತ್ತು, ಆದ್ರೆ ಆಫೀಸ್ ಜಗಳದ ವಿಚಾರ ಕೇಳಿ ಬೇಜಾರ್ಗೆ ಮುಲಾಮ್ ಹಚ್ಚಿದಾಗಾಯ್ತು. ಅಕ್ಕ, ನನಗೆ ತುಂಬಾ ಭಯ ಆಗ್ತದೆ. ಅತ್ತೆ ಹೇಳ್ದಾಗೆ ಅವನೇನಾರು ಅನಾಹುತ ಮಾಡ್ಕೊಂಡ್ಬಿಟ್ರೆ ಖಂಡಿತ ಬದುಕಿರಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಅರ್ಜುನ್ ಸರ್ ಫೋನ್ ಮಾಡಿ ಅವನು ಎಲ್ಲಿದ್ದಾನೆ ಅಂತ ಕೇಳೋದಕ್ಕೆ ಹೇಳ್ತೀನಿ. ಹಾ, ಕನೆಕ್ಟ್ ಆಗ್ತಿಲ್ಲ. ಅದಕ್ಕೆ ನೀವು ಗಾಬರಿ ಆಗ್ಬೇಡಿ. ಅವನು ಎಲ್ಲಿದ್ದಾನೋ ನಾನು ನೋಡ್ಕೊಂಬರ್ತೀನಿ, ತಡೀರಿ. ಕರ್ಣ ನಿಂತ್ಕೋ, ನಾನು ಬರ್ತೀನಿ. ಚಿಕ್ಕಪ್ಪ, ನಾನು ಬರ್ತೀನಿ. ನೀನ್ ಯಾಕೆ? ನಾವು ಅದನ್ನೆಲ್ಲ ನೋಡ್ಕೋತೀವಿ, ಬಿಡು. ಇಲ್ಲ, ನನ್ಗೊಂದು ಮುಖ ನೋಡೋ ತನಕ ನೆಮ್ಮದಿ ಇಲ್ಲ. ನಾನು ಬರ್ತೇನೆ ಚಿಕ್ಕಪ್ಪ. ಪೂಜಾ, ಬೇಡಮ್ಮ, ಇಷ್ಟೊತ್ತಲ್ಲಿ ಯಾಕೆ ಹೋಗ್ತಿದ್ಯಾ? ಎಷ್ಟೊತ್ತಾದ್ರೂ ಆಗ್ಲಿ, ನನ್ ಗಂಡಿಗೆ ಏನಾಗಿದೆಯೋ ಏನೋ ಅಂತ ನಂಗೆ ಭಯ ಆಗ್ತದೆ. ಹೀಗಿರುವಾಗ ನನ್ ಮನೇಲಿ ಹೇಗ್ ನೆಮ್ಮದಿ ಆಗಿರ್ಲಿ?